ಕೆಲಸ ಮಾಡ್ಬೋದು, ಜಾಸ್ತಿ ಜನರಿಗೆ ಉಪಯೋಗ ಆಗ್ಬೋದು ಅನ್ನೋ ಒಂದು ಯೋಚನೆ ನನಗೆ ತುಂಬ ದೃಢವಾಗಿ ಬಂತು. ಬೇರೆ ಎಕ್ಸಾಮ್ಗಳು ಕ್ಲಿಯರ್ ಆಗಿದ್ದೆ, ಯಾಕಂದರೆ ಓದ್ತಿದ್ನಲ್ಲ. ಸೊ ನನ್ನ ಓದ್ತಾ ಇರೋ ಎಫಿಷಿಯನ್ಸಿ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ನಾನು ಬೇರೆ ಎಕ್ಸಾಮ್ಸ್ ಎಲ್ಲ ಬರೀತಿದ್ದೆ, ಅದು ಕ್ಲಿಯರ್ ಆಗಿತ್ತು. ನಮ್ಮ ತಂದೆಯವ್ರಿಗೆ ಸ್ವಲ್ಪ ಭಯ ಇರ್ತಿತ್ತು ಯಾವಾಗಲೂ. UPSC ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅಂದರೆ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ, ಬಟ್ ಸೆಲೆಕ್ಟ್ ಆಗೋರು 800ರಿಂದ 1000 ಜನ ಮಾತ್ರ ವರ್ಷ. ಸೊ 1% ಕಮ್ಮಿ ಇರೋದ್ರಿಂದ ನಮ್ಮ ತಂದೆಗೆ ಯಾವತ್ತೂ ಆ ನಂಬಿಕೆ ಇರಲಿಲ್ಲ. ಯಾಕೆ ಇಷ್ಟು ಸುಮ್ಮನೆ ಅಷ್ಟು ಕಠಿಣವಾದದ್ದು ಮಾಡ್ತೀಯಾ, ಏನೋ ಇಲ್ಲಿ ಸಿಕ್ಕಿರೋ ಜಾಬ್ ಮಾಡು, ಹಂಗೆ ಹಿಂಗೆ ಅಂತ ನಮ್ಮ ತಂದೆ ಯಾವಾಗಲೂ ಹೇಳೋರು. ಬಟ್ ನನಗೆ ತುಂಬ ದೃಢವಾದ ನಂಬಿಕೆ ಇತ್ತು. ಪ್ರಯತ್ನ ಪಟ್ಟರೆ ನಮ್ಮ ಪ್ರಯತ್ನ ನಮ್ಮ ಜೊತೆಗಿದ್ದು ದೇವರ ಆಶೀರ್ವಾದ ಇದ್ದರೆ ನಮಗೆ ಏನು ಬೇಕಾದರೂ ನಾವು ಸಾಧಿಸ್ಬೋದು ಅನ್ನೋದು. ಆಮೇಲೆ ನಮ್ಮ ತಂದೆಗೆ ಸ್ವಲ್ಪ ಡೌಟ್ಸ್ ಇದ್ದರು, ನಮ್ಮ ತಾಯಿ ಯಾವಾಗಲೂ ನನ್ನ ಬೆಂಬಲಕ್ಕಿದ್ರು. ಇವನ್ ನಾನು ಇದೇ ಪರೀಕ್ಷೆಯಲ್ಲಿ 2 ಸತಿ ಪ್ರಿಲಿಮ್ಸಲ್ಲಿ ಫೇಲ್ ಆಗಿದ್ದೆ. 1 ಸತಿ ಇಂಟ್ರ್ಯೂವರೆಗೂ ಹೋಗಿ ಬಂದು ನನ್ನ ಹೆಸರು ಬಂದಿರಲಿಲ್ಲ ಲಿಸ್ಟಲ್ಲಿ. ತುಂಬ ಬೇಜಾರಾಗ್ತಿತ್ತು, ಏನು ಮಾಡ್ತಿದ್ದೀನಿ ಅನ್ನೋ ಡೌಟ್ಸ್ ತುಂಬ ಬರ್ತಿತ್ತು. ಬಟ್ ನಮ್ಮ ತಾಯಿ ನನ್ನ ಬೆಂಬಲವಾಗಿ ನಿಂತರು. ಸೊ ನಮ್ಮ ತಾಯಿಯ ಬೆಂಬಲ, ಎಲ್ಲ ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ಇವತ್ತು ನನಗೆ ರ್ಯಾಂಕ್ ಬಂದಿದೆ. ಅತಿ ಬೇಗ ನಾನು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಜಾಯ್ನ್ ಆಗೋನಿದ್ದೀನಿ. ನನ್ನ ಅನುಭವದಿಂದ ನಾನು ಏನು ಹೇಳಬಲ್ಲೆ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿರೋರ್ಗಂದರೆ, ಯಾವತ್ತಿದ್ರೂ ಇನ್ನೊಂದು ವಿಷಯ, ನಾನು ಯಾವುದೇ ಕೋಚಿಂಗ್ ಜಾಯ್ನ್ ಆಗಿಲ್ಲ ಈ ಎಕ್ಸಾಮ್ಗೆ. ತುಂಬ ಜನ ಕೋಚಿಂಗ್ ಅಂತ ಡೆಲ್ಲಿಗೆ ಹೋಗ್ತಾರೆ, ಇದು ಮಾಡ್ತಾರೆ. ಬಟ್ ನನಗೆ ಆ ನಂಬಿಕೆ ಇತ್ತು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಾವು ಅನಲೈಸ್ ಮಾಡಿ ಓದಿದ್ರೆ ನಮಗೆ ಯಶಸ್ಸು ಸಿಗುತ್ತೆ. ಕೋಚಿಂಗ್ ಅವಶ್ಯಕತೆ, ಯಾಕಂದರೆ ಈ ಟೈಮ್ಸಲ್ಲೆಲ್ಲ ನಾವು ಡೆಲ್ಲಿಗೆ 1 ವರ್ಷ ಕೋಚಿಂಗ್ ಹೋಗ್ಬೇಕಂದ್ರೆ ಮಿನಿಮಮ್ 6ರಿಂದ 10 ಲಕ್ಷ ಖರ್ಚಾಗುತ್ತೆ. ಅದು ಯಾವುದೇ ಮಧ್ಯಮ ವರ್ಗದ ಕುಟುಂಬಕ್ಕಾಗಲಿ ತುಂಬ ಒಂದು ದೊಡ್ಡ ಅಮೌಂಟ್. ಸೊ ಅದಕ್ಕಿಂತ ಈಗ ನಮಗೆ ಈ ಡಿಜಿಟಲೈಸೇಷನ್, ಇಂಟರ್ನೆಟ್ ರೆವಲ್ಯೂಷನಿಂದ ತುಂಬ ರಿಸೋರ್ಸಸ್ ಎಲ್ಲ ನಮಗೆ ಲೈಕ್ ಇಲ್ಲೇ ಗೋಕಾಕಲ್ಲೇ ಕೂತ್ಕೊಂಡು ನಾವು ಏನು ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಸೊ ನಾನು 2 ವರ್ಷ ಬೆಂಗಳೂರಲ್ಲಿ ಇದ್ದೋದ್ದೆ, 2 ವರ್ಷ ಇಲ್ಲೇ ನಮ್ಮ ಮನೇಲಿದ್ದೆ. ಸೊ ಡೆಲ್ಲಿಗೆ ಹೋದ್ರೇ ಪಾಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆನ ಐ ಥಿಂಕ್ ನಾನು ಇಲ್ಲಿದ್ದು ಮಾಡ್ಬೋದು ಅನ್ನೋ ಒಂದು ಪಾಸಿಬಿಲಿಟಿಗೆ ನಾನೇ ಸಾಕ್ಷಿ. ಸೊ ನನ್ನ ಕಿವಿ ಮಾತೇನೆಂದರೆ, ಎಲ್ಲ ಪಾಲಕರು, ನನ್ನ ತಂದೆ ತಾಯಿ ನನಗೆ ಹೇಳ್ತಿದ್ರು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬಗ್ಗೆ. ಸೊ ಎಲ್ಲ ಪಾಲಕರು ಅವ್ರ ಮಕ್ಕಳಿಗೂ ಅಂಥದ್ದೇ ಏನೋ ಒಂದು ಹೇಳಿ ಒಂದು ಸ್ಪಾರ್ಕ್ ಚಿಕ್ಕ ವಯಸ್ಸಿಂದಾನೇ ಕೊಡಬೇಕು. ಆಮೇಲೆ ಎಲ್ಲ ಹುಡುಗರು ಇವತ್ತು ಈ ತುಂಬ ಇಂಟರ್ನೆಟ್ಟಿಂದ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ. ಎಷ್ಟು ಯೂಸ್ ಇದೆ ಅದಕ್ಕಿಂತ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಇದೆ. ಸೊ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗೋದು ಸಹಜ, ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ನಾವು ತೊಡಗೋದು ಸಹಜ. ಬಟ್ ಒಂದು ಸಮಾಜಕ್ಕೆ ನಾವು ಯಾವ ರೀತಿ ಉಪಯೋಗ ಆಗ್ಬೋದು, ನಮ್ಮನ್ನು ಯಾವ ರೀತಿ ಜನ ಗುರುತಿಸ್ಬೋದು ಅಂದರೆ ಒಂದು ಮೀನಿಂಗ್ಫುಲ್ ಲೈಫ್ ಲೀಡ್ ಮಾಡೋಕ್ಕೆ ಏನು ಮಾಡಬೇಕು ಅದು ಫಸ್ಟ್ ತಲೆಯಲ್ಲಿರಬೇಕು. ಆಮೇಲೆ ಬೇರೆ ಪಾಸಿಬಿಲಿಟೀಸ್ ಅಂದರೆ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗೂ ಹೋಗ್ಬೋದಾಗಿತ್ತು ನನ್ನ ಗ್ರ್ಯಾಜುಯೇಷನ್ ಮುಗಿದ ಮೇಲೆ. ಇನ್ಫ್ಯಾಕ್ಟ್ ನನ್ನ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ನನ್ನ ಕಾಂಟ್ರಿಬ್ಯೂಷನ್ ಈ ಫೀಲ್ಡಲ್ಲಿ ಚೆನ್ನಾಗಿರುತ್ತೆ, ನಾನು ಜನರ ಮಧ್ಯೆ ಚೆನ್ನಾಗಿ ಕೆಲಸ ಮಾಡಬಲ್ಲೆ ಅನ್ನೋ ನಂಬಿಕೆ ಬಂದಿರೋದ್ರಿಂದ ನಾನು ಈ ಕನಸು ಹೋದೆ. ಎಲ್ರಿಗೂ ಅದೇ ರೀತಿ ಅವರ ಉಪಯೋಗ ಎಲ್ಲಿ ಜಾಸ್ತಿ ಆಗುತ್ತೆ, ಅವ್ರ ಮನಸ್ಸಿಗೆ ಎಲ್ಲಿ ತೃಪ್ತಿ ಸಿಗುತ್ತೆ ಅನ್ನೋ ಅರಿವಿರಬೇಕು. ಆಮೇಲೆ ಅದನ್ನು ಮಾಡ್ತೀವಿ ಅನ್ನೋ ನಂಬಿಕೆ ಇರಬೇಕು. ಶ್ರದ್ಧೆ ಯಾವತ್ತೂ ಕಳ್ಕೊಬಾರ್ದು. ನಮ್ಮ ಮೇಲಿನ ನಂಬಿಕೆ, ದೇವ್ರ ಮೇಲಿನ ನಂಬಿಕೆ, ನನ್ನ ಕೇಳಿದ್ರೆ ಎರಡೂ ಒಂದೇ. ನಾವು ದೇವ್ರನ್ನ ನಂಬಿದ್ರೇ ನಮ್ಮನ್ನು ನಂಬ್ತೀವಿ, ನಮ್ಮನ್ನು ನಂಬಿದ್ರೇ ದೇವ್ರನ್ನ ನಂಬ್ತೀವಿ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಲ್ಲರೂ ಒಳ್ಳೆಯ ಮನುಷ್ಯರಾಗಿರೋಕ್ಕೆ ಟ್ರೈ ಮಾಡೋಣ. ಹಾಗೆ ಎಲ್ಲರೂ ಯಾರೇ ಏನೇ ಕನಸ್ಕೊಂಡ್ರು ಪ್ರೋತ್ಸಾಹ ಮಾಡಿ. ನನ್ನ ತಾಯಿ ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ಇವತ್ತು ನನಗೆ ಏನೋ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಎಲ್ರಿಗೂ ಅದೇ ಅವಕಾಶಗಳು ಸಿಗಲಿ, ಒಳ್ಳೆಯದಾಗಲಿ. ಭಾಳಷ್ಟು ಪ್ರೇರಣಾ